ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಪಾಸ್ತಾ ರೆಸಿಪಿ. ಫಸ್ಟ್ ಬಾರ್ಜಸ್ ಪಾಸ್ತಾ ತೊಗೊಂಡಿದ್ದೀನಿ, ಸೆಕೆಂಡ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಥರ್ಡ್ ಒನ್ ಬಂದು ಚೀಸ್ ತೊಗೊಂಡಿದ್ದೀನಿ, ಫೋರ್ತ್ ಒನ್ ಮಿಲ್ಕಿ ಮಿಸ್ಟ್ ಬಟರ್ ತೊಗೊಂಡಿದ್ದೀನಿ, ಆ್ಯಂಡ್ ಫಿಫ್ತ್ ನಂದಿನಿ ಗುಡ್ ಲೈಫ್. ಆ್ಯಂಡ್ ವೆಜಿಟೇಬಲ್ಸಲ್ಲಿ ಒಂದು ಫುಲ್ ಬ್ರಾಕ್ಲಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಒಂದು ಪ್ಯಾಕೆಟ್ ಆಫ್ ಫುಲ್ ಮಶ್ರೂಮ್ನ ತೊಗೊಂಡಿದ್ದೀನಿ. ಆ್ಯಂಡ್ ಥರ್ಡ್ ಒನ್ ಬಂದು ಜುಕೀನಿನ ತೊಗೊಂಡಿದ್ದೀನಿ. ಸೊ ಇದು ಮೂರನ್ನು ಕ್ಲೀನಾಗಿ ಸಣ್ಣದಾಗಿ ಚಾಪ್ ಮಾಡಿ ಒಂದು ತಪ್ಪಲೆಯಲ್ಲಿ ಇಟ್ಕೊಂಡು ತೊಳ್ಕೊಳ್ಳಿ. ಅದಾದ ನಂತರ ಒಂದು ತಪ್ಪಲೆಯಲ್ಲಿ ನೀರಿಟ್ಟು ಬೇಯೋದಕ್ಕೆ ಇಡಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಸೊ ಜಾಸ್ತಿ ಹಾಕಬೇಡಿ, ಸ್ವಲ್ಪ ಮಾತ್ರ ಹಾಕಿ ಉಪ್ಪನ್ನು. ಹಾಗೆ ಒಂದು ಪ್ಯಾನಲ್ಲಿ ನೀವು ಎಷ್ಟು ಬೇಕೋ ಅಷ್ಟು ಪಾಸ್ತಾನ ತೊಗೊಂಡು ಮುಕ್ಕಾಲು ಭಾಗ ನೀರು ಹಾಕಿಬಿಟ್ಟು ಬೇಯೋದಕ್ಕೆ ಇಡಿ. ಸೊ ಇದಾದ ನಂತರ ಒಂದು ಪ್ಯಾನಲ್ಲಿ ನಾನು ಬಟರ್ನ ತೊಗೊಂಡಿದ್ದೀನಿ. ಸೊ ಈ ಥರ ಸ್ಟಿರ್ ಮಾಡಿಕೊಂಡು ನಾನು ಮೈದಾ ಹಿಟ್ಟನ್ನ 1 ಟೇಬಲ್ ಸ್ಪೂನ್ನ ಹಾಕಿದೆ. ಹಾಗೆ ಕ್ಲೀನಾಗಿ ಸ್ಟಿರ್ ಮಾಡ್ತಾ 2 ಸ್ಪೂನ್ 3 ಸ್ಪೂನ್ವರೆಗೂ ಹಾಕಿದ್ದೀನಿ ನಾನು ಮೈದಾನ. ಸೊ ಮೈದಾ ಹಾಕಿದಷ್ಟು ಅದು ಕ್ಲೀನಾಗಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಈ ಥರ ಕ್ಲೀನಾಗಿ ಸ್ಟಿರ್ ಮಾಡಿಕೊಂಡು ನೆಕ್ಸ್ಟ್ ಬರೋದೇ ನಂದಿನಿ ಗುಡ್ ಲೈಫ್. ಸೊ ಇದನ್ನು ಕ್ಲೀನಾಗಿ ಅಂದರೆ ನಾವೇನು ಮೈದಾನ ಸ್ಟಿರ್ ಮಾಡ್ತಾ ಇರ್ತೀವಿ ಅದನ್ನು ಮಾಡ್ತಾನೆ ಮಿಲ್ಕ್ನ ಹಾಕೋದು ತುಂಬ ಒಳ್ಳೆಯದು. ಇಲ್ಲಾಂದರೆ ಅದು ಗಂಟಾಗೋಗುತ್ತೆ. ಸೊ ಗಂಟಾದರೆ ಅದು ತಿನ್ನೋದಕ್ಕೆ ಹಾಗೆ ಸಿಗುತ್ತೆ. ಸೊ ಹಾಗಾಗಿ ಈ ಥರ ತೋರಿಸ್ತಿರೋ ಹಾಗೆ ಸ್ಟಿರ್ ಮಾಡಿಕೊಂಡೆ ನೀವು ಮಿಲ್ಕ್ನ ಆ್ಯಡ್ ಮಾಡೋದು ಒಳ್ಳೆಯದು. ಈ ಥರ ರೆಸಿಪೀಸ್ನ ನೀವು ಸಂಡೇಸ್ ಟ್ರೈ ಮಾಡ್ಬೋದು. ಇಟ್ ಟರ್ನ್ಸ್ ಔಟ್ ಟು ಬಿ ವೆರಿ ಟೇಸ್ಟಿ ಗೈಸ್. ಸೊ ಆಚೆ ನೀವು ಇದೇ ಪಾಸ್ತಾನ ದುಡ್ಡು ಕೊಟ್ಟು ತಿನ್ನೋ ಬದಲು ಮನೆಯಲ್ಲಿ ನೀವು ಟ್ರೈ ಮಾಡಿ. ನಿಜವಾಗ್ಲೂ ಹೀಟ್ ಹೆಲ್ದಿ ಸ್ಟೇ ಹೆಲ್ದಿ ಅನ್ನೋ ಥರ ನೀವು ಹೆಲ್ದಿಯಾಗಿ ಇರ್ತೀರ ಗೈಸ್. ಆ್ಯಂಡ್ ಇದಕ್ಕೆ ಜಾಸ್ತಿ ಏನು ಎನರ್ಜಿ ವೇಸ್ಟ್ ಆಗಲ್ಲ. ಸೊ ಜಸ್ಟ್ ಟ್ರೈ ಇಟ್ ಒನ್ಸ್ ಆ್ಯಂಡ್ ನೀವು ಎವ್ರಿ ಸಂಡೇಸ್ ಮಾಡ್ಕೊಂಡು ತಿಂತೀರ. ಆ್ಯಂಡ್ ಹೋಪ್ ಎವ್ರಿ ಒನ್ ವಿಲ್ ಟ್ರೈ ದಿಸ್ ಔಟ್. ಸ್ಟಿರ್ ಮಾಡ್ತಾ ನೋಡಿ ಸ್ವಲ್ಪ ನೀರು ಹಾಕಿದ್ದೀವಿ ನಾವು. ಈ ಥರ ಪೇಸ್ಟಾಗಿ ಟರ್ನ್ ಆಗುತ್ತೆ ಸ್ಟಿರ್ ಮಾಡ್ತಿದ್ದಂಗೆ. ಸೊ ನೆಕ್ಸ್ಟ್ ಬಂದು ಅದಾದ ನಂತರ ನೀವು ಪಾಸ್ತಾನ ಹಾಕ್ಕೊಳ್ಳಿ. ಅಂದರೆ ಪೇಸ್ಟ್ ಆಗುತ್ತೆ. ಸೊ ಆವಾಗ ನೀವು ಪಾಸ್ತಾನ ಹಾಕ್ಕೋಬೇಕು. ಪೇಸ್ಟ್ ಥರ ಮಾಯ್ಶ್ಚರೈಸ್ ಕಾಣಿಸುತ್ತೆ ನಿಮಗೆ, ಆವಾಗ ಹಾಕ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ನೀವೇನು ಬೇಯಿಸಿಟ್ಕೊಂಡಿರೋಂತಹ ತರಕಾರಿ ಇರುತ್ತಲ್ಲ ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ನೀವು ಸ್ವೀಟ್ ಕಾರ್ನ್ನು ಸಹ ಆ್ಯಡ್ ಮಾಡ್ಬೋದು. ಸೊ ಇರಲಿಲ್ಲ ಅಂತ ಹೇಳಿ ನಾವು ಆ್ಯಡ್ ಮಾಡಿಲ್ಲ. ಇಲ್ಲಿ ನೀವು ಸ್ವೀಟ್ ಕಾರ್ನು ಸಹ ಆ್ಯಡ್ ಮಾಡ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ವೆಜಿಟೇಬಲ್ಸ್ನ ಇನ್ನೂ ಬೇಕಾದರೆ ಆ್ಯಡ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ಖಾರಕ್ಕೆ ಅಂತ ನಾವು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀವಿ. ನಿಮ್ಮ ಹತ್ರ ಏನಾದರೂ ಆರಿಗ್ಯಾನೋ ಸೀಸ್ನಿಂಗ್ಸ್ ಏನಾದರೂ ಇದ್ದರೆ ಯು ಕ್ಯಾನ್ ಯೂಸ್ ದಟ್. ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಅದು ಇರಲಿಲ್ಲ ಅಂತ ಹೇಳಿ ನಾವು ಈ ಥರ ಮೆಣಸಿನ್ಕಾಯಿನ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀವಿ ಖಾರ ಇರಲಿ ಅಂತ. ಆ್ಯಂಡ್ ಇಟ್ ಟರ್ನ್ಸ್ ಔಟ್ ಟು ಬಿ ವೆರಿ ಯಮ್ಮಿ. ಲಿಟ್ರಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಆ್ಯಂಡ್ ದೆನ್ ನೆಕ್ಸ್ಟು ಚೀಸ್ನ ಈ ಥರ ಕೈಯಲ್ಲೇ ನೀವು ಸಣ್ಣದಾಗಿ ಹಾಕ್ಬೋದು ಕಟ್ ಮಾಡಿ, ಅಥವಾ ಹೆಂಗಿದ್ರೂ ನೀವು ಹಾಕ್ತಿದ್ದೀರಾ ಅದು ಬೇಯುತ್ತಲ್ಲ. ಸೊ ಅದರಲ್ಲಿ ಹೇಗೆ ಹಾಕಿದ್ರೂ ಏನಾಗಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಚೀಸ್ನ ಹಾಕ್ಕೊಳ್ಳಿ. ಜಾಸ್ತಿ ಚೀಸ್ ಬೇಕು ಅಂದರೆ ಚೀಸಿಯಾಗಿರಬೇಕು ಅಂದರೆ ಅಫ್ಕೋರ್ಸ್ ಯು ಹ್ಯಾವ್ ಟು ಆ್ಯಡ್ ಮೋರ್ ಚೀಸ್. ಸೊ ನಾವಿಲ್ಲಿ ತೊಗೊಂಡಿದ್ದು 1.5 ಚೀಸ್ ಪ್ಯಾಕೆಟ್, ಐ ಮೀನ್ 1 and 1.5ನ ಹಾಕಿದ್ದೀವಿ. ಆ್ಯಂಡ್ ಸ್ವಲ್ಪ ಬೇಯೋದಕ್ಕೆ ಬಿಡಿ ಇದನ್ನು. ಆ್ಯಂಡ್ ಹಿಯರ್ಸ್ ದ ಯಮ್ಮಿ ವೈಟ್ ಸಾಸ್ ಪಾಸ್ತಾ ರೆಡಿ. ಸೊ ಇದನ್ನು ದಯವಿಟ್ಟು ಟ್ರೈ ಮಾಡಿ. ಆ್ಯಂಡ್ ಲಿಟ್ರಲಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಅಕಸ್ಮಾತ್ ನೀವೇನಾದರೂ ಇದನ್ನು ಟ್ರೈ ಮಾಡಿ ತಿಂದರೆ ಸೊ ಕಾಮೆಂಟಲ್ಲಿ ತಿಳಿಸಿ. ಅಂಟಿಲ್ ದ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಬಾಯ್. I hope everyone are good. Enjoy the pasta.